ಅಪ್ಪ ಅಮ್ಮ. ಇವತ್ ನಾವು ಯಾವ ಅಪ್ಪ ಅಮ್ಮ ಆಗಬೇಕು ನಮಗ್ ಬಿಟ್ಟದ್ದು. ಗಾಂಧಾರಿಯ ಗರ್ಭವೂ ಒಂದೇ, ಕುಂತಿಯ ಗರ್ಭವೂ ಸಹ ಒಂದೇ. ಬಯಲಾಜಿಕಲ್ಲಿ ಎರಡೂ ಕೂಡ ಗರ್ಭಕೋಶಗಳೇ. ಬಯಲಾಜಿಕಲಿ ಒಂದು ಮಗು ಯಾವ ರೀತಿಯಲ್ಲಿ ಫಾರ್ಮೇಶನ್ ಆಗ್ತದೆ, ಒಂದು ರೀತಿಯಲ್ಲಿ ಗರ್ಭದ ಫಾರ್ಮೇಶನ್ ಆಗ್ತದೆ. ಇಬ್ಬರ ಗರ್ಭವೂ ಸಹ ರಚಿತವಾದದ್ದು ಅದೇ ರೀತಿಯ ಬಯಲಾಜಿಕಲ್ ಕಾರ್ಯಗಳ ಮೇಲೆಯೇ. ಆದರೆ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ 100 ಜನ ಗಂಡು ಮಕ್ಕಳು 100ಕ್ಕೆ 100 ಸಹ ಧರ್ಮವನ್ನ ನಾಶ ಮಾಡುವಂತಹ ಅಧರ್ಮಿಗಳಾದರು. ಯಾಕೆ ಅಂತ ಹೇಳಿದ್ರೆ, ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಮಕ್ಕಳ ದಾರಿ ಸರಿಯೋ ತಪ್ಪೋ ಅನ್ನುವುದನ್ನ ವಿವೇಚನೆ ಮಾಡಲಿಲ್ಲ. ಅದೇ ಕುಂತಿಯ 5 ಜನ ಮಕ್ಕಳಾದರೂ ಸಹ ಇವತ್ತಿಗೂ ನಮಗೆ ಮಹಾಭಾರತ ಅಂತ ನೆನಪಿಗೆ ಬಂದ್ರೆ, ಮಹಾಭಾರತದ ಆದರ್ಶಗಳು ಅಂತ ನೆನಪಿಗೆ ಬರಬೇಕಾಗಿದ್ರೆ 100 ಜನ ಕುರುವಂಶದ ಕೌರವರ ಬದಲು 5 ಜನ ಕುರುವಂಶದ ಪಾಂಡವರು ನೆನಪಾಗ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಅಪ್ಪ ಮತ್ತು ಅಮ್ಮ ಕೊಟ್ಟಂತಹ ಸಂಸ್ಕಾರ ಮತ್ತು ಶಿಕ್ಷಣ.